ಮೇಘ ಅವರ ನಿಮ್ಮ ಭಾಷೆ ನಾರ್ಮಲ್ ಆಗಿ ಇವಾಗ ಮಾತಾಡ್ತಿರಲ್ಲ, ಅಲ್ಲಿ ಈ ತರ ಇಲ್ಲ. ಸೊ ನೀವೇನ್ ಚೇಂಜಸ್ ಮಾಡ್ಕೊಂಡ್ರಿ ಭಾಷೆನಲ್ಲಿ? ಅಂದ್ರೆ ಅವರು ಸ್ಕ್ರಿಪ್ಟ್ ಕೊಡ್ತಾರೆ ಅಲ್ವಾ, ಆ ಸ್ಕ್ರಿಪ್ಟ್ ನೋಡಿದಾಗ ಆ ಭಾಷೆ ಆ ಭಾಗದ್ದು ಇರುತ್ತಲ್ಲ, ಸೊ ಸರ್ ಹತ್ರ ಕೇಳಿ ತಿಳ್ಕೊತೀನಿ. ಇದು ಯಾವ ಥರ ಮಾತಾಡಬೇಕು ಸರ್, ಹೇಗೆ ಏನು ಅಂತ ಕೇಳ್ತೀನಿ. ಸರ್ ಅದೇ ಊರಿನವರಾಗಿರೋದ್ರಿಂದ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ನೀವು ಏನಾದರೂ ಹಿಂಗೆ ನೋಡಿಕೊಂಡು ಕಲ್ತ್ಕೊಂಡ್ರ ಎಲ್ಲಾದರೂ ಹಾಗೆ? ಅಂದರೆ ಸರ್ರೇ ಮಾತಾಡ್ತಾರಲ್ಲ, ನಮಗೆ ಕಣ್ಮುಂದೆನೇ ದೇವನೂರು ಈಗ ಇದಾರಲ್ಲ. ನಾವು ಹುಡುಗಿರು ಮಾತಾಡೋದು ಟೋನ್ ಸ್ವಲ್ಪ ಚೇಂಜ್ ಆಗುತ್ತೆ, ಅವ್ರು ಮಾತಾಡೋದು ಚೇಂಜ್ ಆಗುತ್ತೆ. ಸೊ ನಿಮ್ಮ ಟೋನಲ್ಲಿ ಹೆಂಗೆ ಬದಲಾವಣೆ ಮಾಡ್ಕೊಳ್ತೀರಿ ಅಂತ? ಅಂದರೆ ಈಗ ನಾವು ಹೆಂಗೆ ನಮ್ಮ ಬೆಂಗಳೂರು ಆಡು ಭಾಷೆ ಎಲ್ಲ ಅಂದರೆ ಬಾ ಹೋಗು ಅಲ್ಲಿ ಅಂತೀವಿ, ಬಟ್ ಆ ಕಡೆ ಆದರೆ ಬಾಲ ಹೊಲ, ಸೊ ಈ ಥರದೊಂದಷ್ಟು ಬರಲಾ ಹಂಗಿರತ್ತಲ್ಲ, ಸೊ ಅದನ್ನ ಚೇಂಜಸ್ ಅಷ್ಟೇ. ಓಕೆ, ಅಲ್ಲಿ ಜನಗಳ ಜೊತೆ ಎಲ್ಲ ಮಿಂಗಲ್ ಆದಾಗ, ನೀವು ಅಲ್ಲಿ ಶೂಟಿಂಗಿಗೆ ಹೋದಾಗ ಅದು ಹೇಗಿತ್ತು, ಹೇಗೆ ಅನ್ನಿಸ್ತು? ಅದು ತುಂಬ ಖುಷಿ, ಚೆನ್ನಾಗಿ ತುಂಬ ಚೆನ್ನಾಗಿತ್ತು. ಅಂದರೆ ಅವ್ರಿಗೂ ಏನಂದರೆ ಅವ್ರ ಊರು ಕತೆ ಮಾಡ್ತಿದ್ದೀವಲ್ಲ, ಆಮೇಲೆ ಚಂದ್ರು ಅವರು ಕೂಡ ಅವ್ರ ಊರಿಂದ ಅಲ್ಲ, ಸೊ ಅವ್ರಿಗೆ ಅವ್ರ ಸಿನಿಮಾ ಥರನೇ ಅವರು ನೋಡ್ತಾ ಇದ್ರು ಈ ಸಿನಿಮಾನ. ಸೊ ಅವ್ರ ಊರಿನ ಒಂದು ಸಿನಿಮಾ, ಅವ್ರ ಸಿನಿಮಾ, ಸೊ ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿ ತುಂಬ ನಮ್ಮ ಜೊತೆನೇ ನಿಂತ್ಕೊಂಡು ಶೂಟಿಂಗಿಗೆ ಏನೇ ಬೇಕು, ಈಗ ಸಡನ್ನಾಗಿ ಒಂದು ಟ್ರ್ಯಾಕ್ಟರ್ ಬೇಕು, ಒಂದು ಹಸು ಬೇಕು, ಇಲ್ಲ ಏನೋ ಒಂದು ಪ್ರಾಡಕ್ಟ್ ಟಕ್ ಅಂತ ಅವರೇ ಹೋಗಿ ಎತ್ಕೊಂಡು ಬರ್ತಾಯಿದ್ರು. ತುಂಬ ಶೂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಅವ್ರ ಮನೆಗಳಲ್ಲಿ ಊಟ ಮಾಡ್ತಾಯಿದ್ವಿ, ಬೇಕಾದಾಗ ಅವರೇ ಒಂದು ಕಾಫಿ ಕೊಡ್ತಾಯಿದ್ರು, ಕೂತ್ಕೊಳ್ಳೋಕ್ಕೆ ಬನ್ನಿ ಮನೆ ಒಳಗಡೆ ಕೂತ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಓಕೆ, ಈ ಸಿನಿಮಾ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗಲ್ಲಿ ಫಸ್ಟು ಚಾಲನೆ ಸಿಕ್ಕಿದ್ದೆ ಶಿವಣ್ಣ, ಹಾಗೆಯೇ ರಾಘು ಸರ್ರು, ಆಮೇಲೆ ಅಪ್ಪು ಸರಿಂದ. ಸೊ ಈ ಸಿನಿಮಾಕ್ಕೆ ಅದು ನಿಮಗೆ ಎಷ್ಟು ಸ್ಪೆಷಲ್ ಅಂತ ಅನ್ನಿಸ್ತು? ಅದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಫಸ್ಟ್ ಟೈಮ್ ಮಾಡಿದಾಗ ಅದೊಂದು ಇದು ಮಾಡಿದ್ವಿ, ನಿಮಗೆ ನಿಮ್ಮ ಹಳ್ಳಿ ಬಗ್ಗೆ ಏನು ಅನಿಸುತ್ತೆ ಹೇಳಿ ಅಂತ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ವಿ. ಸೊ ಅದರಲ್ಲಿ 3 ಜನನೂ ಶೇರ್ ಮಾಡ್ಕೊಳ್ತಾರೆ ಅವ್ರ ಹಳ್ಳಿ ಜೀವನದ ಬಗ್ಗೆ, ಅವ್ರ ಲೈಫ್, ಅವ್ರ ಹಳ್ಳಿ, ಅವ್ರ ಊರ ಬಗ್ಗೆ ಏನು ಅನಿಸುತ್ತೆ ಅಂತ. ಅದನ್ನೆಲ್ಲ ಕೇಳಿ ಜೊತೆಗೆ ನಮ್ಮ ಸಿನಿಮಾ ಬಗ್ಗೆ, ಸಿನಿಮಾದ ಆಶೀರ್ವಾದ ಮಾಡಿದಾಗ ತುಂಬ ಖುಷಿ ಆಯಿತು. ಸೊ ಅವ್ರಿಗೆ 3 ಜನ ಸ್ಟಾರ್ಟ್ ಮಾಡಿದಾರಲ್ಲ, ಅದು ತುಂಬ ಖುಷಿ ನನಗೆ. ಬಟ್ ಇದು ಗ್ರಾಮಾಯಣ ತುಂಬ ಲಾಂಗ್ ಜರ್ನಿ ಅಂತ ಅನಿಸುತ್ತೆ ಅಲ್ವಾ? ಹೌದು, ಅದಕ್ಕೆ ಅದು ತುಂಬ ಹತ್ರ, ಅದಕ್ಕೆ ಅದು ತುಂಬ ಹತ್ರ. ಯಾಕಂದರೆ ಅಷ್ಟು ಜರ್ನಿ ಮಾಡಿದ್ದೀವಿ ಸಿನಿಮಾದ ಜೊತೆ. ಬಟ್ ಅದು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ, ಬಟ್ ನಾವೀಗ ಹೊಸದು ಇವಾಗ ಇತ್ತೀಚೆಗೆ ಮಾತ್ರ ಸ್ಟಾರ್ಟ್ ಮಾಡಿದ್ದು, 3 ವರ್ಷ. ಸೊ ಕಾಸ್ಟ್ ಬರೀ ನಾನು, ಡೈರೆಕ್ಟರು, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಫ್ರೆಂಡ್ ರೋಲ್ ಮಾಡಿದ್ದಾರೆ ಇದರಲ್ಲಿ ಪ್ರಶಾಂತ್ ಅಂತ ಅವರು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರು, ಆಮೇಲೆ ಇನ್ನೊಂದು 2 ಪಾತ್ರ ಬಿಟ್ಟರೆ ಮಿಕ್ಕಿದೆಲ್ಲ ಹೊಸ ಜನರು. ಸೊ ಫುಲ್ ಕಂಪ್ಲೀಟ್ ಫಸ್ಟ್ ಸ್ಕ್ರ್ಯಾಚಿಂದ ಶುರು ಮಾಡಿದ್ದು. ಬಟ್ ಜರ್ನಿ ಮಾತ್ರ ಆಗಿಂದ ನಡೀತಾ ಬಂದಿದೆ, ಅದಕ್ಕೆ ಈ ಸಿನಿಮಾ ತುಂಬ ಹತ್ರ. ಯೂಶಲಿ ನಾವೆಲ್ಲ ರಾಮಾಯಣ ಕೇಳಿದ್ವಿ, ಗ್ರಾಮಾಯಣ ಕೇಳಿರಲಿಲ್ಲ. ಒಂದು ಗ್ರಾಮದಲ್ಲಿ ನಡೆಯುವಂತಹ ರಾಮಾಯಣನ ತೋರಿಸಿರೋದಾ ಹೇಗೆ? ಅದೇ ರಾಮಾಯಣ ಈಗ ಏನೇ ಹೇಳ್ತಾರೆ, ಬರೀ ರಾಮಾಯಣ ಹೇಳ್ತಾರೆ ಇವರು ಅಂತ ಹೇಳ್ತಾರಲ್ಲ, ರಾಮಾಯಣನ ಎಷ್ಟೋ ರೀತಿಯಲ್ಲಿ ಬೆಳಗಿಸ್ತಾರೆ. ಅಂದರೆ ಒಂದು ದೊಡ್ಡ ಕತೆ ಇರ್ಬೋದು, ಇಲ್ಲ ಒಂದು ತುಂಬ ಒಳ್ಳೆ ಕತೆ ಇರ್ಬೋದು. ಸೊ ಅದಕ್ಕೆ ಊರಲ್ಲಿ ನಡೆಯೋ ಒಂದು ಒಳ್ಳೆ ಕತೆಗೆ ಎರಡನ್ನು ಸೇರಿಸಿ ಗ್ರಾಮಾಯಣ ಅಂತ ಮಾಡಿದ್ದಾರೆ. ಆಮೇಲೆ ತುಂಬ ಕ್ಯಾಚಿ ಟೈಟಲ್ ಕೂಡ ಇದು. ಮೇಘ ಅವರು ಕತೆಗಳ ಆಯ್ಕೆಗಳಲ್ಲಿ ನೀವು ಯಾವ ರೀತಿ ಕತೆಗಳಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತೀರಾ? ಅದೇ ಸ್ವಲ್ಪ ರಿಯಲಿಸ್ಟಿಕ್, ಆಮೇಲೆ ನನಗೆ ಕತೆ ಫಸ್ಟ್ ಕನ್ವಿನ್ಸ್ ಆಗಬೇಕು, ನನ್ನ ಪಾತ್ರ ನನಗೆ ಕನ್ವಿನ್ಸ್ ಆದರೆ ಮಾಡ್ತೀನಿ, ಸಿನಿಮಾ ಒಪ್ಕೊಳ್ತೀರಾ? ನಿಮ್ಮ ಒಂದು ಸರಳ ಪ್ರೇಮ ಕತೆ ಆಗಿರಬಹುದು, ಅಂದೊಂದಿತ್ತು ಕಾಲದ ಆಗಿರಬಹುದು, ನಿಮ್ಮನ್ನ ನಾವು ಈ ತರ ನೋಡ್ಲೇ ಇಲ್ಲ. ಮತ್ತು ನಿಮ್ಮ ಈ 9 ಸಿನಿಮಾಗಳಲ್ಲಿ ನಾನು ಈ ಸಿನಿಮಾದಲ್ಲಿ ನಂಗೆ ಯಾಕೆ ಸ್ಪೆಷಲ್ ಅನ್ನಿಸ್ತು ಅಂದರೆ ಫೈಟಿಂಗ್ ಮಾಡಿದ್ದೀರಾ. ಮತ್ತು ಕಂಪ್ಲೀಟಾಗಿ ನಿಮ್ಮ ಲುಕ್ಕು ಇನ್ಕ್ಲೂಡಿಂಗ್ ಕಾಸ್ಟ್ಯೂಮಿಂದ ತುಂಬ ವೆರೈಟಿಯಾಗಿ ನಿಮ್ಮನ್ನು ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಸೊ ನೀವು ಈ ಕತೆಯ ಆಯ್ಕೆ ಅಂತ ಬಂದಾಗ ಈ ಸಿನಿಮಾವನ್ನು ಏನಕ್ಕೆ ಒಪ್ಕೊಂಡಿದ್ದ? ಕತೆ ಅದೇ ಹೇಳಿದ್ನಲ್ಲ, ಚಂದ್ರು ವರ್ಕ್ ನೋಡಿ ಅದರಿಂದ, ಅಂದ್ರೆ ಸಿನಿಮಾ ನನ್ಗೆ ಹೇಳಕ್ಕಿಂತ ಮುಂಚೆನೆ ಅವರು ಅಷ್ಟು ಸ್ಟೋರಿ ಮೇಲೆ ಅಷ್ಟು ಕೆಲಸ ಮಾಡಿದ್ರು. ಆಮೇಲೆ ಇದು ಒಂದು ಹಳ್ಳಿ ಸ್ಟೋರಿ, ಅವ್ರು ಹೇಳಿದಾಗ ಯಾವ್ದು ಹಳ್ಳಿ ಸ್ಟೋರಿ ಪ್ಲಾನ್ ಮಾಡಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಹಳ್ಳಿ ಸ್ಟೋರಿ,
ಆಮೇಲೆ ಇದರಲ್ಲಿರೋ ಒಂದಷ್ಟು ಇಮೋಷನ್ಗಳು, ಆಮೇಲೆ ಒಂದಷ್ಟು ಸೀನ್ ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋ ರೀತಿ, ಅವ್ರು ಬರ್ದಿರೋ ರೀತಿ ತುಂಬ ಹೊಸ್ತಿತ್ತು. ಆಮೇಲೆ ಒಂದು ಸ್ಟೋರಿ ಕೇಳಿದಾಗ ನಿಮ್ಗೆ ಅನ್ಸುತ್ತಲ್ಲ, ನಾಳೆ ಹೋಗಿ ಬೆಳಗ್ಗೆ ಶೂಟ್ ಮಾಡಿದಾಗ ಈ ಸೀನ್ ಮಾಡಬೇಕು, ಆ ಸೀನ್ ಮಾಡಬೇಕು ಅಂತ ಒಂದು ಎಕ್ಸೈಟ್ಮೆಂಟ್ ಕೊಡ್ತಲ್ಲ, ಸೊ ಅದು ಕೊಡ್ತಾ ಇತ್ತು. ಸೊ ಪ್ರತಿಯೊಂದು ಸೀನಲ್ಲೂ ಒಂದು ಎಕ್ಸೈಟ್ಮೆಂಟ್ ಕೊಡ್ತಾ ಇತ್ತು. ಸೊ ಅದರಿಂದ ಒಪ್ಕೊಂಡಿದ್ದು. ಜೊತೆಗೆ ಫೈಟಿಂಗ್ ಬಗ್ಗೆ ಹೇಳಿಲ್ಲ. ಅದೇ ಇದರಲ್ಲಿ ಒಂದು 4-5 ಫೈಟ್ ಇದೆ. ಓಕೆ. ಆಮೇಲೆ ಈ ಫೈಟಿಂಗ್ ಇದು ಕೋರಿಯೋಗ್ರಾಫ್ಗಿಂತ ಒಂದಷ್ಟು ತುಂಬಾ ರಿಯಲಿಸ್ಟಿಕ್ ಫೈಟ್. ನಿಮ್ಗೆ ಕಿಕ್ಸ್ ಇರುತ್ತೆ, ಪಂಚಸ್ ಇರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಈ ಉರುಳಾಡೋದು, ಪುಲ್ ಮಾಡೋದು, ಪುಷ್ ಮಾಡೋದು, ಆಮೇಲೆ ಬರೀ ಕಾಲಲ್ಲಿ. ಸೊ ಅದು ಒಂದಷ್ಟು ಏನಂದ್ರೆ ಒಂದು ಹಂತಕ್ಕೆ ಕೊರಿಯೋಗ್ರಾಫ್ ಮಾಡ್ಬೋದು, ಇನ್ನೊಂದು ಹಂತಕ್ಕೆ ಅದೇ ಇಂಪ್ರೂವೈಸ್ ಆಗುತ್ತೆ. ಸೊ ಅದು ತುಂಬಾ ಚೆನ್ನಾಗಿತ್ತು ಮಾಡೋಕ್ಕೆ ಒಂದಷ್ಟು ತುಂಬಾ ಸ್ಟ್ರೈನ್ ಕೂಡ ಆಗುತ್ತೆ, ಬಟ್ ಚೆನ್ನಾಗಿ ಬಂದಿದೆ ಫೈಟ್ಸ್ಗಳಿದೆ. ಇದು ಫೈಟ್ಸ್ ಆಗಿರಬಹುದು, ಡ್ಯಾನ್ಸ್ ಆಗಿರಬಹುದು, ಆಕ್ಟಿಂಗ್ ಆಗಿರಬಹುದು, ಈ 3 ಎಲಿಮೆಂಟ್ಸ್ ಅಂತ ಬಂದಾಗ ನೀವು ಹೆಂಗೆ ಅದ್ರ ಹಿಂದೆ ಹೇಗೆ ವರ್ಕ್ ಮಾಡಿದ್ರಿ? ಈ ಫೈಟ್ಗೆ ಯಾವುದು ಫಾರ್ಮ್ ಬೇಡ. ಓಕೆ. ಇದು ನ್ಯಾಚುರಲ್ ಫಾರ್ಮ್ ಅಲ್ಲ, ನಿಮ್ಮ ಬಾಡಿ ಹೇಗೆ, ಸೊ ಅದಕ್ಕೆ ಒಂದಷ್ಟು ಫ್ಲೆಕ್ಸಿಬಲ್ ಆಗಿರಬೇಕು, ಬಾಡಿ ಒಂದಷ್ಟು ಲೈಟ್ ಆಗಿರಬೇಕು. ಡ್ಯಾನ್ಸ್ಗೆ ಒಂದಷ್ಟು ರಿಹರ್ಸಲ್ ಮಾಡಿದ್ವಿ ಬೆಂಕಿ ಸಾಂಗಿಗೆ. ಆಮೇಲೆ ಆ್ಯಕ್ಟಿಂಗ್ ಬಂದಾಗ ಆಗಲೇ ಹೇಳಿದ್ದೀನಲ್ಲ, ಜನರನ್ನ ಮೀಟ್ ಮಾಡೋದು, ಅದು ಇದು ತುಂಬ. ಓಕೆ. ಇನ್ನೊಂದು ಸಿನಿಮಾದಲ್ಲಿ ಬಹಳ ಇಷ್ಟ ಆಗಿದ್ದು ಅಂದರೆ ನನಗೆ ಪ್ರತಿ ಸಾಂಗು, ಜೊತೆಗೆ ನಿಮ್ಮ ವಿಷಯದಲ್ಲಿ ಹೇಳಬೇಕಂದ್ರೆ ಒಂದು ಕಡೆ ಬಾಬಾ ಬಾಬಾ ಅಂತ ಯಾವ ಇನ್ಸ್ಟಾಗ್ರಾಮ್ ರೀಲ್ಸ್ ತೆಗೆದ್ರು ಆ ಸಾಂಗು, ಜೊತೆಗೆ ಬೆಂಕಿ ಸಾಂಗು, ತಡ್ಕ ಸಾಂಗು, ಉಗೆ ಉಗೆ ಇದೇ ಬರ್ತಾ ಇದೆ ನಮ್ಮ ಇನ್ಸ್ಟಾಗ್ರಾಮ್ ಫೀಡಲ್ಲೆಲ್ಲ. ಸೊ ಸಾಂಗ್ಸ್ ಅಂತ ಬಂದಾಗ ಈ ಸಿನಿಮಾದಲ್ಲಿ ಎಲ್ಲದೂ ಆಲ್ರೆಡಿ ಜನಗಳು ಬಾಯಲ್ಲೇ ಇದೆ, ಗುನುಗ್ತಾನೆ ಇರ್ತಾರೆ. ನಿಮಗೆ ಈ ಸಾಂಗ್ಸ್ ಕೇಳಿದಾಗ ನಿಮಗೆ ಫಸ್ಟ್ ರಿಯಾಕ್ಷನ್ ನಿಮ್ಮಲ್ಲೇ ನಿಮ್ಮಿಬ್ಬರಿಗೂ ಏನನ್ನಿಸ್ತು? ನಂಗೇನೋ ಒಂದು ಇದಿದೆ, ನನ್ನ ಎಲ್ಲ ಸಿನಿಮಾಲು ಒಳ್ಳೆ ಸಾಂಗ್ಗಳು ಬರುತ್ತೆ. ಏನೋ ಆ್ಯಕ್ಚುಲಿ ಒಂಥರ ಗಿಫ್ಟ್ ಅನಿಸುತ್ತೆ. ಎಲ್ಲ ಸಿನಿಮಾದಲ್ಲೂ ನನಗೆ ನನ್ನ ಸಿನಿಮಾದ ಸಾಂಗ್ಸ್ ನನಗೆ ತುಂಬ ಇಷ್ಟ. ಸೊ ಈ ಸಿನಿಮಾಕ್ಕೂ ತುಂಬ 5-6 ಒಳ್ಳೆ ಸಾಂಗ್ ಪೂರ್ಣಚಂದ್ರ ಅವರು ಕೊಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.